ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಸಾಕಷ್ಟು ತೊಂದರೆಗಳು ಎದುರಾಗ್ತಿವೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಸಿಲಿಂಡರ್ನ ಟ್ರಬಲ್ ಎದುರಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಸಿಲಿಂಡರ್ ಸಿಗ್ತಿಲ್ಲ ಅಂತೇಳಿ ಈಗ ಹೋಟೆಲ್ ಮಾಲೀಕರುಗಳು ಹಾಗೂ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಹೋಟೆಲ್ ನಲ್ಲಿ ಸಿಲಿಂಡರ್ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಈಗ ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಾನೀಗ ಮೈಸೂರಿನ ಶಿವರಾಂಪೇಟೆಯ ಟೀ ಅಂಗಡಿ ಒಂದರ ಬಳಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಖಾಲಿ ಇರುವಂತಹ ಸಿಲಿಂಡರ್ನ ಅವರು ಹೊರಗೆ ಇಟ್ಟಿದ್ದಾರೆ. ಈಗ ಅವರು ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ. ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟವ್ನ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾರಣ, ನಮಗೆ ಸಿಲಿಂಡರ್ ಸಿಗ್ತಿಲ್ಲ, ಆ ಕಾರಣಕ್ಕಾಗಿ ನಾವು ಸಿಲಿಂಡರ್ನ ಯೂಸ್ ಮಾಡಕ್ ಆಗ್ತಿಲ್ಲ. ಕೇಳಿದ್ರೆ 1:2 ಅಂದ್ರೆ ಡಬಲ್ ಹಣ ಕೇಳ್ತಿದ್ದಾರೆ. ಅಷ್ಟು ಕೊಡ್ತೀವಿ ಅಂತಂದ್ರೂ ಕೂಡ ಈಗ ಸಿಗ್ತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ನಾವು ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗ್ತಿದ್ದೀವಿ. ಅದರಲ್ಲೇ ಕಾಫಿ, ಟೀ ಹಾಗೂ ಹಾಲನ್ನ ವಿತರಣೆ ಮಾಡುವಂತ ಗ್ರಾಹಕರಿಗೆ ನೀಡುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಅಂತ ಹೇಳಿ ಹೋಟೆಲ್ನ ಮಾಲೀಕರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಮ್ಮ ಜೊತೆ ಹೋಟೆಲ್ನ ಮಾಲೀಕರಂತಹ ರಾಜೇಶ್ ಇದ್ದಾರೆ. ರಾಜೇಶ್ನ ನಾನು ಕೇಳ್ಕೊಂಡು ಹೋಗ್ತೀನಿ ಏನಾಗ್ತಿದೆ ಅಂತ. ಸರ್, ಸಿಲಿಂಡರ್ ಸಿಗ್ತಿದೆಯಾ? ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ. ಇವಾಗ ನಮಗೆ 3-4 ದಿನದಿಂದ ಸಿಲಿಂಡರ್ ಸಿಗ್ತಿರೋದ್ರಿಂದ ಸಮಸ್ಯೆ ಆಗಿ ನಮ್ಮ ಸಿಲಿಂಡರ್ ಖಾಲಿ ಆಗಿದೆ. ಸಿಲಿಂಡರ್ ಕೇಳಿದ್ರೆ ಕಾಳಸಂತೆಯಲ್ಲಿ 2,500 3,000 ಕೇಳ್ತಾ ಇದ್ದಾರೆ. ನಾವು ಅಷ್ಟು ಕೊಟ್ಟು ತಗೊಳಕ್ಕಾಗ್ತಿಲ್ಲ. ಹಂಗಾಗಿ ನಾವು ಎಲೆಕ್ಟ್ರಿಕಲ್ ಸ್ಟವ್ಗೆ ಮೊರೆ ಹೋಗಿದ್ದೀವಿ. ಇವಾಗ ಏನ್ ಸರ್ ಜನ ಏನಂತಾರೆ ಸರ್? ಜನ ಎಲೆಕ್ಟ್ರಿಕಲ್ ಈಗ ಹೊಂದ್ಕಾಗಬೇಕು ಸರ್, ಏನು ಮಾಡೋಕ್ಕಾಗಲ್ಲ. ಯುದ್ಧ ನಿಲ್ಬೇಕು ಅಥವಾ ಸಿಲಿಂಡರ್ ಸಿಕ್ಬೇಕು, ಎರಡೇ ಸರ್. ಸಿಲಿಂಡರ್ ಏನಂತಾರೆ ಸರ್? ಸಪ್ಲೈ ಸಿಗ್ತಾ ಇಲ್ಲ, ಬರ್ತಾ ಇಲ್ಲ ನಮಗೆ. ಇಲ್ಲೆಲ್ಲೂ ಕೊಡೋಕ್ಕಾಗ್ತಿಲ್ಲ. ಇನ್ನೂ ಒಂದು 14 ದಿನ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಎಲೆಕ್ಟ್ರಿಕ್ ಸ್ಟವ್ ವರ್ಕೌಟ್ ಆಗುತ್ತಾ? ಆಗಲ್ಲ ಸರ್, ಆದರೂ ಏನು ಮಾಡೋಕ್ಕಾಗಲ್ಲ. ಜೀವನ ಮಾಡಬೇಕು ಅಂದ್ರೆ ಮಾಡಲೇಬೇಕು ಸರ್. ಇದು ಹೋಟೆಲ್ ಮಾಲೀಕರಂತಹ ರಾಜೇಶ್ ಅವರ ಮಾತು. ರಾಜೇಶ್ ಹೇಳೋದೇನಂತಂದ್ರೆ, ಸದ್ಯಕ್ಕೆ ಸಿಲಿಂಡರ್ ಸಿಗ್ತಿಲ್ಲ, ಅದರಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಈ ಕಾರಣಕ್ಕಾಗಿ ನಾವು ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗ್ತಿದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ನಿನ್ನೆವರೆಗೂ ಕೂಡ ಸಿಲಿಂಡರ್ ಇತ್ತು, ಇವತ್ತು ಸಿಲಿಂಡರ್ ಖಾಲಿ ಆಗಿದೆ. ಆ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಅದು ಕಾಳಸಂತೆಯಲ್ಲಿ ಡಬಲ್ ರೇಟ್ ಕೊಟ್ಟರು ಕೂಡ ಅದು ಸಿಗದ ಪರಿಸ್ಥಿತಿ ಉಂಟಾಗಿದೆ. ಆ ಕಾರಣಕ್ಕಾಗಿ ತೊಂದರೆ ಉಂಟಾಗ್ತಿದೆ ಅನ್ನೋ ಮಾತನ್ನ ಹೇಳ್ತಾರೆ. ನಮ್ಮ ಜೊತೆ ಮೈಸೂರಿನ ನಾಗರಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಸಿಲಿಂಡರ್ ಸಿಗ್ತಿದ್ಯಾ ಸರ್? ಹೇಗಾಗ್ತಿದೆ ಪರಿಸ್ಥಿತಿ? ನಾವೀಗ ಇಲ್ಲಿ ಟೀ ಕುಡಿಯೋಕೆ ಬಂದಾಗ ಇಲ್ಲಿ ಏನು ಈ ಹೋಟೆಲ್ ನಡೆಸ್ತಿರ್ತಕ್ಕಂಥವ್ರು ಸಿಲಿಂಡರ್ ಹೊರಗಡೆ ಇಟ್ಕೊಂಡಿದ್ದು ಟೀ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಕೇಳಿದ್ರು. ಹಾಗಾಗಿ ನಮ್ಗೆ ಟೀ ಬೇಕು ಅಂದಾಗ ಎಲೆಕ್ಟ್ರಿಕ್ ಸ್ಟವಲ್ಲಿ ಟೀ ಇಟ್ಕೊಡ್ತಿದ್ದಾರೆ. ಸಿಲಿಂಡರ್ ಅಭಾವ ಆಗಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ. ಬಹುಶಃ ಇವತ್ತು ನಮ್ಮ ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬರಬೇಕಂದ್ರೆ ಸಿಲಿಂಡರ್ ಇರಲೇಬೇಕು. ಒಂದು ಮೊಬೈಲ್ ಫೋನು, ಮನೇಲಿ ಸಿಲಿಂಡ್ರು, ಇವೆರಡು ಇದ್ರಷ್ಟೇ ನಡೆಯೋದು. ಊಟ ಮಾಡೋದಕ್ಕಾಗಲಿ ಇನ್ನೊಂದಾಗಲಿ ಏನೇ ಒಂದು ಆಹಾರ ಪದಾರ್ಥಗಳನ್ನ ತಯಾರು ಮಾಡಬೇಕಂದ್ರೆ ಮನೆಯಲ್ಲೂ ಕೂಡ ಸಿಲಿಂಡರ್ ಬೇಕು, ಹೋಟೆಲ್ಲೂ ಕೂಡ ಸಿಲಿಂಡರ್ ಬೇಕು. ಹಾಗಾಗಿ ಏನು ಈ ಸಿಲಿಂಡರ್ ಅಭಾವ ಆಗಿದೆ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇರಾನ್ ಮತ್ತು ಅಮೆರಿಕ ಯುದ್ಧದ ಒಂದು ಸಂಘರ್ಷದಲ್ಲಿ ವ್ಯವಸ್ಥೆ ಆಗಿದೆ. ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಇದು ಮಾಡಿದ್ದಾನೆ. ಆ ಒಂದು ಯುದ್ಧವನ್ನು ನಿಲ್ಲಿಸಬೇಕು. ಇದು ಮಾನವ ಕುಲಕ್ಕೆ ಇದು ಒಳ್ಳೆಯದಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅಲ್ಲೊಂದು ಕಡೆ ನಷ್ಟ ಆಗ್ತಿದ್ರೆ ಇಲ್ಲಿ ನಮಗೂ ಕೂಡ ಸಾರ್ವಜನಿಕರಿಗೆ ತುಂಬ ನಷ್ಟ ಆಗ್ತದೆ. ಮತ್ತು ಈಗ ಏನೋ ಒಂದು ಟೀ ಹೋಟ್ಲು ನಡೆಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಈ ಒಂದು ಮಳೆ ಒಂದು 20,000 ಬಾಡಿಗೆ ಇದೆ. ಅವರು 1-2 ದಿನ ಕೆಲಸದವರು ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ 35-40 ಬೇಕು. ಹಾಗಾಗಿ ಸಿಲಿಂಡರ್ ಸಿಗಲಿಲ್ಲ ಅಂದರೆ ಅವ್ರು ನಷ್ಟಕ್ಕೆ ಹೋಗ್ತಾರೆ. ಹಾಗಾಗಿ ಇವರೊಬ್ಬರು ವಿಚಾರ ಅಲ್ಲ, ಇದು ಪ್ರತಿಯೊಬ್ಬರು ವಿಚಾರ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಯುದ್ಧ ನಿಲ್ಲಿಸಲಿಕ್ಕೆ ಭಾರತ ದೇಶ ಒಂದು ಹೆಜ್ಜೆ ಮುಂದೆ ಇರಬೇಕು ಅಂತಕ್ಕಂಥ ನಾವು ಮನವಿ ಮಾಡ್ತೀವಿ. ಸಿಲಿಂಡರ್ ಸಮಸ್ಯೆ ಎಷ್ಟು ಮಟ್ಟಿಗೆ ತಾಪ ತಡ್ತಿದೆ ಸರ್? ಸುಮಾರು ತೊಂದರೆ ಐತೆ, ಒಂದು ವಾರಿಂದ ತೊಂದರೆ ಆಯ್ತೈತೆ, ಕೇಳೋಕ್ಕೆ ಆಯ್ತಾ ಇಲ್ಲ. ಈಗ ಹೋಟೆಲ್ ನಡೆಸ್ತೀರಿ ಸರ್, ಈಗ ಹೋಟೆಲ್ ಹೆಂಗೆ ನಡೀತೀವಿ? ಹೋಟ್ಲು ನಡೆಯೋಕೆ ಆಯ್ತಾ ಇಲ್ಲ. ನಾವು ಬಂದ್ ಮಾಡಿಬಿಟ್ಟಿದ್ವಿ ಹೋಟ್ಲು. ನಮ್ಮದು ತಿಂಡಿ ಟಿಫನ್ ನಾವು ಹೋಟ್ಲು ಮಾಡೋರು ಬಂದ್ ಮಾಡಿದಿರಿ? ಬಂದ್ ಮಾಡಿಬಿಟ್ಟಿದ್ವಿ ಸರ್. ಹೇಗಿದೆ ಸರ್ ಪರಿಸ್ಥಿತಿ? ಸರ್, ಇವತ್ತು ಹೋಟೆಲ್ ಉದ್ಯಮಕ್ಕೆ ಮೇಯ್ನಾಗಿ ಬೇಕಾಗಿದೆ ಸಿಲಿಂಡ್ರು ಇವತ್ತು ಎಲ್ಲೂ ಸಿಗ್ತಾ ಇಲ್ಲ ಕಮ್ಮಿಗೆ. ಈಗ ನಮ್ಮ ಹೋಟ್ಲ್ ರೆಸ್ಟೋರೆಂಟ್ಗಳಲ್ಲಿ ನಾವೇನು ಮಾಡಿದ್ದೀವಿ, 150 ಐಟಮ್ ಸಿಗುತ್ತೆ. ನಮ್ಮ ಹೋಟ್ಲಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಎಷ್ಟು ಬೇಕಷ್ಟು ಐಟಮು, ಒಂದು 10-15 ಐಟಮು ಮಾಡ್ಕೋಗೆ ಐಟಮ್ ಮಾಡಿ ಬಾಕಿ ಐಟಮ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಆ ಥರ ಈಗ ಅದು ಸಿಲಿಂಡ್ರ್ ಇರೋ ಗಂಟ ಮಾತ್ರ. ಅದು ಇನ್ನೇನು ಅಷ್ಟು ಖಾಲಿ ಆದರೆ ಮತ್ತೆ ಸಿಗಲ್ಲ. ಅವು ಹೋಟೆಲ್ ಮುಚ್ಚಬೇಕಾಗುತ್ತೆ ಪರಿಸ್ಥಿತಿ ಬಂದೇ ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಮನೆ ಸಿಲಿಂಡರ್ ಸಮಸ್ಯೆ ಇದೆಯಾ ಅಲ್ಲೇನಾದ್ರು? ಈಗ ಏನಾಗಿದೆ ಸರ್, ಅಲ್ಲಿ ಯುದ್ಧ ಆದ್ರೆ ನಮಗೆ ಸಮಸ್ಯೆ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಆಗ್ತಂಗೆ. ಇದು ಎಲ್ಲೋ ಇದ್ದಾರೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಮನೇಲಿ ಏನಾಗಿದೆ ಅಂದರೆ ಈಗ ಒಂದು ಬಿಸಿನೀರು ಕೇಳೋಕ್ಕೂ ನಮಗೆ ಹಿಂದೆ ಮುಂದೆ ನೋಡೋಂಗಾಗಿದೆ ಪರಿಸ್ಥಿತಿ. ಈಗ ನಮ್ಮ ಮನೇಲಿ ಗ್ಯಾಸ್ ಗೀಸರ್ ಇದೆ, ಸ್ನಾನ ಮಾಡೋಕ್ಕೂ ಎಲ್ಲಿ ಗ್ಯಾಸ್ ಒಂದಿನ ವೇಸ್ಟ್ ಆಗ್ಬಿಡುತ್ತೋ ಲೆಕ್ಕಾಚಾರ. ಅಲ್ಲಿ ರೆಡಿ ಆಗ್ಬಿಟ್ಟು ವಾರದಲ್ಲಿ 2 ದಿನ ಸ್ನಾನ,
3 ದಿನ ಸ್ನಾನ, ಬಿಸಿನೀರು ಕುಡಿಯೋದು ಕಮ್ಮಿ ಮಾಡಬೇಕು, ಊಟ ತಿಂಡಿ ಆದಷ್ಟು ಮನೆಯಲ್ಲಿ ಮಜ್ಜಿಗೆ ಕುಡ್ಕೊಂಡು ಮಧ್ಯಾಹ್ನ 1 ಟೈಮ್ ಗ್ಯಾಸ್ ಹೊಡಿಸ್ಬೇಕು. ಈ ಥರ ಆಗಲೇ ನಿನ್ನೆ ದಿನ ಶುರು ಆಗ್ಬಿಡ್ತು. ಗ್ಯಾಸ್ ಬುಕಿಂಗ್ ತಗೋತಾ ಇಲ್ಲ, ಏನಕ್ಕೆ ನಮ್ಗೆ ಗೊತ್ತಿಲ್ಲ. ಈ ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳೋದಿಲ್ಲ. ಇಲ್ಲಿ ಎಲ್ಲೇ ಏನಾದ್ರು ದೊಡ್ಡವ್ರು ಚೆನ್ನಾಗಿರುತ್ತೆ, ಮಧ್ಯಮ ವರ್ಗದವ್ರಿಗೆ ನಮ್ಮಂಥವ್ರಿಗೆ ಮನೆ ಹೋಟ್ಲಿಗೆ ಒಂದೇ ಇಲ್ಲ, ಮನೇಲಿ ಸಮಸ್ಯೆ ಆಗ್ಬಿಟ್ಟಿದೆ. ಇವತ್ತಿನ ದಿನ ಮನೆ ಹೋದ್ರೆ ಫ್ರೆಶ್ ಆಗಿ ನೀರು ಕುಡಿಯೋಕ್ಕೆ ಬಿಸಿಲು ಕೇಳೋಕ್ಕಾಗಲ್ಲ, ಕಾಫಿ ಟೀ ಕೇಳೋಕ್ಕಾಗ್ತಾ ಇಲ್ಲ. ಟೀ ಹೋಟ್ಲಿಗೆ ಬರ್ತೀವಿ, ಇಲ್ಲಿ ₹1 ಜಾಸ್ತಿ. ಇವ್ರು ನಾವು ಟೀ ಕುಡಿದ ಅಭ್ಯಾಸ, ಅದಕ್ಕೆ 4-5 ಸತಿ ಟೀ ಕುಡಿತೀವಿ, ಇಲ್ಲಿ ₹2 ಜಾಸ್ತಿ ಮಾಡಿದ್ದಾರೆ ಟೀಗೆ. ಎಲ್ಲಿ ತರೋದು? ನಮಗೆ ದುಡ್ಡು ಜೋಬ್ ಖಾಲಿ ಆಯ್ತಾ ಇರೋದು. ಸರ್ಕಾರಗಳು ಎರಡು ಚೆನ್ನಾಗಿವೆ, ಟೋಟಲ್ ನಮಗೆ ಬಡ ಮಧ್ಯಮದವ್ರಿಗೆ ತೊಂದರೆ ಆಗ್ತಾ ಇರೋದು. ಇದು ದಯಮಾಡಿ ನಿಮ್ಮ ಪ್ರತಿಷ್ಠೆನ ಬಿಟ್ಬಿಡಿ, 2 ದೇಶಗಳು ಯುದ್ಧ ನಿಲ್ಲಿಸಿ ನಮ್ಗಳ ಮೇಲೆ ಕರುಣೆ ತೋರಿ ಅಂತ ಕೇಳ್ಕೊತೀನಿ. ಗ್ಯಾಸ್ ಟ್ರಬಲ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಿದೆ ಸರ್? ಅದೇ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ನಿಮ್ಮ ನ್ಯೂಸ್ ಚಾನೆಲ್ಗಳಲ್ಲೂ ಗಮನಿಸ್ತಾ ಇದ್ದೀವಿ, ಮತ್ತು ನಾವು ಕೆಲವೊಂದು ಹೋಟ್ಲುಗಳಿಗೆ ಹೋದಾಗ ಊಟ ಸಿಗದೇ ಇರೋಂಥದ್ದು ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮೈಸೂರಿನಂಥ ನಗರ, ಪ್ರವಾಸಿಗರು ಹೆಚ್ಚಾಗಿ ಬರುವಂಥ ನಗರ, ಅನೇಕ ಹೋಟ್ಲುಗಳು ಇವತ್ತು ಸಿಲಿಂಡರ್ ಅಭಾವದಿಂದ ಮುಚ್ಚಿರುವಂಥದ್ದು. ಹಾಗಾಗಿ ಇದು ಸಾರ್ವಜನಿಕರ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ. ಆದರೆ ಒಂದೇನಪ್ಪ ಅಂತಂದರೆ, ಒಂದು ನಂಬಿಕೆ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ. ನಾವೆಲ್ಲ ಕರೋನಾ ಟೈಮಲ್ಲಿ ನೋಡಿದ್ವಿ, ಆಕ್ಸಿಜನ್ ಕೊರತೆ ಆದಾಗ ಯಾವ ರೀತಿ ಇಡೀ ಜಿಲ್ಲೆಗಳಲ್ಲಿ ವ್ಯವಸ್ಥೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆಕ್ಸಿಜನ್ ಪೂರೈಕೆ ಆಗೋಂಥದ್ದಾಯಿತು. ಈಗಲೂ ಕೂಡ ನಮಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇದೆ. ನರೇಂದ್ರ ಮೋದಿ ಅವರು ಅವರ ಒಂದು ಏನು ಬುದ್ಧಿ ಶಕ್ತಿ ಇದೆ, ಅದರಿಂದ ಎಲ್ರಿಗೂ ಕೂಡ ಸಿಲಿಂಡ್ರು ಅಭಾವ ಏನಿದೆ ಅದನ್ನು ನೀಗ್ಸೋಕ್ಕೆ ಗ್ಯಾರಂಟಿ ಅವರು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಿಮ್ದು ಕೂಡ ಹೋಟೆಲ್ ಉದ್ಯಮ ಇದೆ ಸರ್, ತೊಂದರೆ ಆಗ್ತಿದೆ ಹೇಗೆ ಸರ್? ತುಂಬ ತೊಂದರೆ ಆಗ್ತಾ ಇದೆ ಸರ್. ಸಿಲಿಂಡ್ರ್ ಸಿಗ್ತಲ್ಲ, ಬ್ಲ್ಯಾಕಲ್ಲಿ ಕೊಡ್ತಾ ಅದೂ ಇಲ್ಲ. ಇವಾಗ ಇನ್ನು 2 ದಿನ ಹೋದರೆ ಅಂಗಡಿ ರಜಾ ಮಾಡೋ ಪರಿಸ್ಥಿತಿ ಬರ್ತಾಯಿದೆ. ಇನ್ನು 2 ದಿನ ಹೋದರೆ ಅಂಗಡಿ ರಜಾ ಮಾಡ್ಬೇಕು ಸರ್. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಮಗೆ. ಕಮಿಟ್ಮೆಂಟ್ಗಳು ಇಲ್ಲಿ ನೋಡಿದ್ರೆ ಈ ಥರ ಸಿಲಿಂಡ್ರ್ ಪ್ರಾಬ್ಲಮ್ಮು. ಇನ್ನು 2 ದಿನ ಹೋದರೆ ಅಂಗಡಿ ರಜಾ ಮಾಡೋ ಪರಿಸ್ಥಿತಿ ಬರ್ತಾಯಿದೆ ಸರ್. ತುಂಬ ತೊಂದರೆ ಆಗ್ತಾಯಿದೆ ಸರ್. ಮನೇಲಿ ಹೇಗಿದೆ ಸರ್ ಪರಿಸ್ಥಿತಿ ಗ್ಯಾಸ್ದು? ಸರ್, ಮನೆ ಪರಿಸ್ಥಿತಿ ಇವತ್ತೊಂದು ದಿವಸ ಸಿಲಿಂಡರ್ ಇಲ್ಲ ಅಂದರೆ ಏನೂ ನಡೆಯಲ್ಲ ಅನ್ನೋದು ಎಲ್ರಿಗೂ ಗಮನಕ್ಕಿದೆ. ಬಟ್ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮಗೂ ತೊಂದರೆ ಆಗ್ತಾಯಿದೆ. ಬಟ್ ಅದನ್ನು ಎಲ್ಲರೂ ನಾವು ಭಾರತೀಯರು ಏನಂದರೆ ಶಾಂತಿ ಪ್ರಿಯರು. ಈ ಯುದ್ಧದಲ್ಲಿ ಎಲ್ಲ ಅಮೇರಿಕದವ್ರಾಗ್ಬೋದು, ಇರಾನ್ ಅವರಾಗ್ಬೋದು, ಇಸ್ರೇಲ್ ಅವರಾಗ್ಬೋದು, ಅವ್ರಿಗೆಲ್ಲ ಒಂದು ಇದು ಮಾಡಿ ಶಾಂತಿ ಮಾಡಿ ಆಮೇಲೆ ನಮ್ಮ ಸಿಲಿಂಡರ್ಗಳಿಗೆ ಸಮಸ್ಯೆ ಏನಂದರೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಕರ್ನಾಟಕ ರಾಜ್ಯ ಸರ್ಕಾರದವರು ಸ್ವಲ್ಪ ಅದನ್ನು ಗಮನಿಸ್ಕೊಂಡು ಎಷ್ಟು ಸಿಲಿಂಡರ್ ಬೇಕಂತ ಅವ್ರಿಗೆ ಗೊತ್ತಿರುತ್ತೆ ಅದನ್ನು. ಬಟ್ ಅದನ್ನು ಶೇಖರಣೆ ಮಾಡ್ಕೋಬೋದಾಗಿತ್ತು. ಯುದ್ಧ ನಡೀತಾ ಇದೆ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಈ ಥರ ಸಮಸ್ಯೆ ಹೇಗೆ ಆಗುತ್ತೆ ನಮಗೆ, ನೆಕ್ಸ್ಟು ನಮ್ಮ ಇದ್ರ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಪೆಟ್ರೋಲ್ ಮೇಲೆ ಆಗಲಿ ಇನ್ನೊಂದು ಮೇಲೆ ಆಗಲಿ. ಅದು ಬಟ್ ಕರ್ನಾಟಕ ಸರ್ಕಾರದವರು ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು. ಅವರು ಸ್ವಲ್ಪ ಮುತುರ್ಜಿ ತಗೊಂಡು ಇದು ಮಾಡಿದ್ರೆ ಜನಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕಂತ ಕೇಳ್ಕೊತಾರೆ. ಇದು ಮೈಸೂರಿನಲ್ಲಿ ಎದುರಾಗಿರುವಂತಹ ಸಮಸ್ಯೆ. ಮೈಸೂರಿನಲ್ಲಿ ಇರುವಂತಹ ಗ್ರಾಹಕರಾಗ್ಬೋದು ಅಥವಾ ನಾಗರಿಕರಾಗ್ಬೋದು, ಎಲ್ಲರೂ ಕೂಡ ಅಳ್ಳಲನ್ನು ತೋಡ್ಕೊಳ್ತಿದ್ದಾರೆ. ಸದ್ಯಕ್ಕೆ ಸಿಲಿಂಡರ್ ಸಿಗ್ತಿಲ್ಲ, ಆ ಕಾರಣಕ್ಕಾಗಿ ಪರಿಸ್ಥಿತಿ ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಳ್ತಿದೆ. ಮನೆಯಲ್ಲೂ ಕೂಡ ತಿಂಡಿಯನ್ನ ಮಾಡ್ಕೊಳ್ಳಿಕ್ಕೂ ಕುಟುಂಬಸ್ಥರು ಹಿಂದೇಟನ್ನ ಹಾಕ್ತಿದ್ದಾರೆ. ಇನ್ನು ಹೋಟೆಲ್ಗಳಿಗೆ ಬಂದ್ರೆ ಅಲ್ಲೇ ಕೂಡ ಕಾಫಿ ಟೀಗೂ ಕೂಡ ನಮ್ಗೆ ಲಭ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಬೇಗ ಶಮನ ಆಗ್ಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಸಿಲಿಂಡರ್ ಪೂರೈಕೆನ ಮಾಡ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.